ನಮಸ್ಕಾರ ಸ್ನೇಹಿತರೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಹೊಸ ಪಕ್ಷ ಘೋಷಣೆ, ರಾಜ್ಯ ರಾಜಕಾರಣದಲ್ಲೊಂದು ಹೊಸ ಕ್ರಾಂತಿ. ಒಪ್ಪೇ ಬಿಡ್ತಾರಾ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ? ಏನಿದು ಹೊಸ ಅಪ್ಡೇಟ್? ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ನಮ್ಮ ರಾಜ್ಯದಲ್ಲಿ 3 ಪಕ್ಷಗಳು ಚುನಾವಣೆಯ ಅಧಿಕಾರವನ್ನು ಅನುಭವಿಸ್ತವೆ. ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ. JDS ಮತ್ತು BJP ಪಕ್ಷಗಳು ಇದೀಗ ವಿರೋಧ ಪಕ್ಷದಲ್ಲಿ ಕೆಲಸವನ್ನು ಮಾಡ್ತಾ ಇದೆ. 2028ರ ಚುನಾವಣೆಯಲ್ಲಿ ಈ 3 ಪಕ್ಷಗಳ ಜೊತೆಗೆ ಅನೇಕ ಪಕ್ಷಗಳು ಕೂಡ ಚುನಾವಣಾ ರಾಜಕೀಯಕ್ಕೆ ಇಳಿಲಿಕ್ಕೆ, ಧುಮುಕ್ಲಿಕ್ಕೆ ತೆರೆಯ ಮರೆಯ ಹಿಂದೆ ಅತ್ಯಂತ ದೊಡ್ಡ ಕಸರತ್ತನ್ನು ಕೂಡ ಮಾಡ್ತಾ ಇದೆ. ಇದರ ಜೊತೆಗೆ ಒಬ್ಬ ದೊಡ್ಡ ನಾಯಕ ಸಿದ್ದರಾಮಯ್ಯನಂಥ ಮುಖಂಡರನ್ನು, ಲಕ್ಷಾಂತರ ಕಾರ್ಯಕರ್ತರು, 100 ಜನ ರಾಜಕಾರಣದಲ್ಲಿರುವಂಥ ದೊಡ್ಡ ರಾಜಕಾರಣದಲ್ಲಿರುವಂಥ ವ್ಯಕ್ತಿಗಳು ಇದೀಗ ಸಿದ್ದರಾಮಯ್ಯನವರ ಹಿಂದೆ ಬಿದ್ದಿದ್ದಾರೆ ಮತ್ತು ಒಂದು ಪಕ್ಷವನ್ನು ಕಟ್ಟಬೇಕು. ಜೊತೆಗೆ ಸದ್ಯದ ಮಟ್ಟಿಗೆ ರಾಜಕಾರಣ ಕಲುಷಿತಗೊಂಡಿರುವುದರಿಂದ ಚುನಾವಣಾ ರಾಜಕೀಯ ಕೆಟ್ಟದಾಗಿ ಹೆಸರಾಗ್ತದೆ. ಈ ಹಂತದಲ್ಲಿ ತಾವು ಕೊನೆಯ ಹಂತದಲ್ಲಾದರೂ ಕೂಡ ಚುನಾವಣಾ ರಾಜಕೀಯಕ್ಕೆ ಮುತ್ಸದಿಯಾಗಿ ಮುಖಂಡರಾಗಿ ಹೊಸ ಪಕ್ಷ ಕಟ್ಟುವ ಮುಖಾಂತರ ನೀವು ಧುಮುಕಬೇಕು. ನಿಮ್ಮ ಹಿಂದೆ ನಾವಿರ್ತೇವೆ, ಒಂದು ಕಟ್ಟ ಕಡೆಯ ಪ್ರಯತ್ನವನ್ನು ಮಾಡೇ ಬಿಡೋಣ ಎನ್ನುವಂಥ ಒಂದು ದುಂಬಾಲನ್ನು 20ಕ್ಕೂ ಹೆಚ್ಚು MLAಗಳು, 40ಕ್ಕೂ 50ಕ್ಕೂ ಹೆಚ್ಚು ex-MLAಗಳು, ಜೊತೆಗೆ 100 ಜನ ರಾಜಕಾರಣದಲ್ಲಿ ದೊಡ್ಡ ಹುದ್ದೆಯನ್ನು ಅನುಭವಿಸಿರುವಂಥ ಸಿದ್ದರಾಮಯ್ಯನವರ ಆಪ್ತರು, ಜೊತೆಗೆ ಸಿದ್ದರಾಮಯ್ಯನವರ ಜೊತೆಗೆ ಸಂಪರ್ಕದಲ್ಲಿರುವಂಥ JDS ಮತ್ತು BJPಯ ರಾಜಕಾರಣಿಗೀಗ ಸಿದ್ದರಾಮಯ್ಯನವರ ದುಂಬಾಲು ಬಿದ್ದಿದ್ದಾರೆ. ಯಾಕೆ ಹೀಗೆ? ಏನಾಯಿತು BJP, ಕಾಂಗ್ರೆಸ್ ಮತ್ತು JDSನಲ್ಲಿ ಎನ್ನುವುದನ್ನು ನೋಡ್ತಾ ಹೋದರೆ, ಕಾಂಗ್ರೆಸ್ ವಿಚಾರಕ್ಕೆ ಬರೋದಾದರೆ, ಕಾಂಗ್ರೆಸ್ ಪಕ್ಷದಲ್ಲಿ ಇದೀಗ ಸಿದ್ದರಾಮಯ್ಯನವರು ಸಕ್ರಿಯ ರಾಜಕಾರಣದಿಂದ ದೂರ ಇದ್ದಾರೆ. ಅವರಿಗೆ ಮುಖ್ಯಮಂತ್ರಿ ಪದವಿಯಿಂದ ಕೆಳಗಿಳಿಸಿದ ನಂತರ ಯಾವುದೋ ಒಂದು ಅತ್ಯಂತ ಕೆಟ್ಟ ಕಾರಣಕ್ಕೆ ಇದೀಗ ಸಿದ್ದರಾಮಯ್ಯನವರು ರಾಜಕೀಯ ಕಲುಷಿತಗೊಂಡಿದೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟು ಚುನಾವಣಾ ರಾಜಕೀಯದಿಂದ ಹಿಂದೆ ಸರಿದಿದ್ದಾರೆ. ಎಲ್ಲರೂ ಕೂಡ ಆಸೆ ಇತ್ತು, ಇಲ್ಲ 2028ರ ಸುಮಾರಿಗೆ ಸಿದ್ದರಾಮಯ್ಯನವರು ಮತ್ತೆ MLA ಆಗ್ತಾರೆ, ಮತ್ತೆ ಮುಖ್ಯಮಂತ್ರಿ ಆಗಬಹುದು ಪಕ್ಷವನ್ನು ಗೆದ್ದರೆ ಎನ್ನುವಂಥ ಮಾತು, ಆಶಾಭಾವನೆ ಅಹಿಂದ ಕಾರ್ಯಕರ್ತರಲ್ಲಿ ಅಥವಾ ದಲಿತ ಮುಖಂಡರಲ್ಲಿ ಅಥವಾ ಬೇರೆ ಮುಖಂಡರಲ್ಲಿ ಇತ್ತು. ಯಾಕಂದರೆ 2026ರಿಂದ 2028 ತನಕ DK ಶಿವಕುಮಾರ್ ಮುಖ್ಯಮಂತ್ರಿ ಆದರೂ ಕೂಡ ಎಲ್ಲೋ ಒಂದು ಕಡೆ ಅಹಿಂದ ವರ್ಗದವ್ರನ್ನ ಸಂತೈಸಲಿಕ್ಕೆ ಸಾಧ್ಯ ಆಗಲ್ಲ. ಹೀಗಾಗಿ 2028ರಲ್ಲಿ ಕಾಂಗ್ರೆಸ್ ಸ್ವತಃ ಸಿದ್ದರಾಮಯ್ಯನವ್ರನ್ನ ಮುಖಂಡರಾಗಿ ಮಾಡಿ ಮತ್ತೆ ಮುಖ್ಯಮಂತ್ರಿ ಮಾಡಬಹುದು ಒಂದು ವೇಳೆ ಗೆದ್ದರೆ ಎನ್ನುವಂಥ ಮಾತಿತ್ತು. ಆದರೆ ಎಲ್ಲೋ ಒಂದು ಕಡೆ ಅದು ಸುಳ್ಳಾಗುವ ಅಥವಾ ಅದು ಆ ಭರವಸೆ ಖುಷಿಯಾಗುವ ಒಂದು ಕಾರಣಕ್ಕೆ ಸಿದ್ದರಾಮಯ್ಯನವರು ಬೇಡ, ನನಗೆ ಈ ರಾಜಕಾರಣವೇ ಬೇಡ ಎನ್ನುವಂಥ ಒಂದು ಮಾತನ್ನು ಹೇಳಿ ಸಕ್ರಿಯ ರಾಜಕಾರಣದಿಂದ ಇದ್ದರೂ ಕೂಡ ಚುನಾವಣಾ ರಾಜಕೀಯದಿಂದ ದೂರ ಸರಿದ್ರು ಒಂದು ಟ್ವೀಟ್ ಮಾಡಿದ್ರು. ಆ ಟ್ವೀಟ್ ಇಡೀ ಕಾಂಗ್ರೆಸ್ಗೆ ಅಲ್ಲೋಲ ಕಲ್ಲೋಲವನ್ನು ಉಂಟು ಮಾಡ್ತು. ಜೊತೆಗೆ ಕಾಂಗ್ರೆಸ್ನಿಂದ ಸಿದ್ದರಾಮಯ್ಯನವರು ದೂರವನ್ನು ಕಾಪಾಡ್ಕೊಳ್ತಿದ್ರೆ, ದೂರ ಹೋಗಿದ್ದಾರೆ ಎನ್ನುವಂಥ ಮಾತಿನ ನಡುವೆ DK ಶಿವಕುಮಾರ್ ಅವರ 2ನೇ ಹಂತದ ಕ್ಯಾಬಿನೆಟ್ ವಿಸ್ತರಣೆ ಸಂದರ್ಭದಲ್ಲಿ ಆದಂಥ ಒಂದು ಗೊಂದಲ, ಎಡವಟ್ಟು, ಕೋಲಾಹಲ ಮತ್ತು ಸಿದ್ದರಾಮಯ್ಯ ಮತ್ತು ಹೈಕಮಾಂಡ್ ತಿಕ್ಕಾಟ ಅದು ಜಗಜ್ಜಾಹೀರಾಯಿತು. ಯಾವ ಲೆವೆಲ್ಗೆ ಅಂದರೆ ಮೊಟ್ಟ ಮೊದಲ ಬಾರಿ 2006ರಿಂದ ಇಲ್ಲಿಯ ತನಕ ಮೊಟ್ಟ ಮೊದಲ ಬಾರಿಗೆ ಕಾಂಗ್ರೆಸ್ನ ಒಂದು ಸಮಾವೇಶದಲ್ಲಿ, ಅದರಲ್ಲೂ ಮುಖ್ಯವಾಗಿ ಸಚಿವರ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಸಿದ್ದರಾಮಯ್ಯ ಎನ್ನುವಂಥ ಒಬ್ಬ ಮುತ್ಸದಿ ರಾಜಕಾರಣಿ, 2 ಸಲ ಮುಖ್ಯಮಂತ್ರಿ ಆದಂಥ, ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಅತ್ಯಂತ ಜಾಸ್ತಿ ಅವಧಿಯಲ್ಲಿ ಮುಖ್ಯಮಂತ್ರಿ ಆಗಿದ್ದಂಥ ಸಿದ್ದರಾಮಯ್ಯನವರು ಅಂಥ ಕಾರ್ಯಕ್ರಮಕ್ಕೆ ಹೋಗಲಿಲ್ಲ. ಒಂದು ಅರ್ಥ ಆಯಿತು, ಕಾಂಗ್ರೆಸ್ ಹೈಕಮಾಂಡ್ ಮತ್ತು ಸಿದ್ದರಾಮಯ್ಯನವರ ನಡುವೆ ಅತ್ಯಂತ ದೊಡ್ಡ ಕಂದಕ ಸೃಷ್ಟಿಯಾಗಿದೆ ಎನ್ನುವುದು ಸಾಬೀತಾಯಿತು. ಇದನ್ನೇ ಉಪಯೋಗಿಸಿಕೊಂಡು ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಒಂದು ಪಕ್ಷ ಬರುತ್ತಾ ಇಂಥ ಒಂದು ಚರ್ಚೆ ನಡೀತಾ ಇದೆ ಮತ್ತು ಅನೇಕ ಸಾಮಾಜಿಕ ಕಾರ್ಯಕರ್ತರಾಗಿರ್ಬೋದು, ರಾಜಕಾರಣಿಗಳು, ಪಂಚಾಯತ್ನವರು ಎಲ್ಲರೂ ಕೂಡ ಇದನ್ನು ಹೇಳ್ತಾ ಇದ್ದಾರೆ. ಯಾಕಂದರೆ ಕಾಂಗ್ರೆಸ್ ವಿಚಾರಕ್ಕೆ ಬರೋದಾದರೆ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಿದ್ದಾರೆ, ಆದರೆ ಕಾಂಗ್ರೆಸ್ ಎಲ್ಲೋ ಒಂದು ಕಡೆ ಹೈಕಮಾಂಡ್ಗೆ ಸೋಲ್ಡ್ ಔಟ್ ಆಗಿದೆ ಅನ್ನುವಂಥ ಲೆಕ್ಕಾಚಾರ, ಚರ್ಚೆ ಅನೇಕ ರಾಜಕೀಯ ಪಂಡಿತರು ಮಾಡ್ತಾ ಇದ್ದಾರೆ. ಇನ್ನು ಕಾಂಗ್ರೆಸ್ಸನ್ನು ಬೆಂಬಲಿಸುವಂಥ ಅನೇಕ ಪತ್ರಕರ್ತರಾಗಿರ್ಬೋದು, ಕಾರ್ಯಕರ್ತರಾಗಿರ್ಬೋದು, ಇದೆಂಥ ಕೆಟ್ಟ ಅಸಹ್ಯದ ಸ್ಥಿತಿ ಬಂದೋಯ್ತಲ್ಲ. ಆಗಸ್ಟ್ 3ಕ್ಕೆ 2ನೇ ಹಂತದ ಕ್ಯಾಬಿನೆಟ್ ಆದರೂ ಕೂಡ ಆಗಸ್ಟ್ 12ಕ್ಕೆ ಅವರಿಗೆ ಖಾತೆ ಹಂಚಿಕೆ ಆಗುತ್ತೆ. ಅದರಲ್ಲೂ ಮುಖ್ಯವಾಗಿ ಪ್ರಥಮ ಬಾರಿ MLA ಆಗಿ ಗೆದ್ದಂಥ ಮುನಿಯಪ್ಪನವರು ತಮಗೆ ಕೊಟ್ಟಂಥ ಆಹಾರ ಖಾತೆ ಬೇಡ ಎನ್ನುವಂಥ ನಿಟ್ಟಿನಲ್ಲಿ ಹೋರಾಡಿ 2ನೇ ಹಂತದ ಕ್ಯಾಬಿನೆಟ್ನಲ್ಲಿ ಅವರಿಗೆ ಸಮಾಜ ಕಲ್ಯಾಣ ಖಾತೆಯನ್ನು ಗಿಟ್ಟಿಸಿಕೊಂಡ್ರಲ್ಲ, ಇದು ಕೂಡ ಹೈಕಮಾಂಡ್ನ ಒಂದು ಕೃಪಕಟಾಕ್ಷ. ಜೊತೆಗೆ ಅನೇಕರು ರೆಬಲ್ ಆದರೂ ಯಾವ ಲೆವೆಲಿಗೆ ಅಂದರೆ 11-12 ದಿನ ಸಚಿವರಿಗೆ ಖಾತೆಯನ್ನು ಹಂಚಿಲ್ಲ ಎನ್ನುವಂಥ
ಒಂದು ಕೂಗು, ಒಂದು ಆಕ್ರೋಶ ಎಲ್ಲ ಕೇಳಿಬಂತು. ಒಟ್ಟಾರೆಯಾಗಿ ಕಾಂಗ್ರೆಸ್ನಲ್ಲಿ ಸದ್ಯಕ್ಕೆ ಯಾವುದೂ ಸರಿ ಇಲ್ಲ. ಇಲ್ಲಿ ರಾಜ್ಯ ನಾಯಕರ ಮಾತನ್ನು ಯಾರು ಕೇಳ್ತಿಲ್ಲ. ಒಟ್ಟಾರೆಯಾಗಿ ಕಾಂಗ್ರೆಸ್ ಹ್ಯಾಸ್ ಬಿನ್ ಅಂದರೆ ಸ್ಟೇಟ್ ಕಾಂಗ್ರೆಸ್ ಹ್ಯಾಸ್ ಬಿನ್ ಸೋಲ್ಡ್ ಟು ಅಥವಾ ಸೋಲ್ಡ್ ಔಟ್ ಟು ಹೈಕಮಾಂಡ್ ಎನ್ನುವಂಥ ರೀತಿಯಲ್ಲಿ ಪ್ರಸ್ತುತ ಆಗ್ತಾ ಇದೆ. 2028ರಲ್ಲಿ ಡಿ ಕೆ ಶಿವಕುಮಾರ್ ಅವರ ಕಾಂಗ್ರೆಸ್ ಪಕ್ಷ ಬಹುಮತ ಪಡಿಸುವಲ್ಲಿ ಒಂದು ತನ್ನ ತಾಕತ್ತನ್ನು ತೋರಿಸುತ್ತಾ ಗೊತ್ತಿಲ್ಲ. ಆದರೆ 10ರಲ್ಲಿ 5ಕ್ಕೂ ಹೆಚ್ಚು ಮೈನಸ್ ಪಾಯಿಂಟ್ಗಳು ಈ ಕರ್ನಾಟಕ ಕಾಂಗ್ರೆಸ್ ಪಕ್ಷಕ್ಕೆ ಇದೆ. ಅದನ್ನು ಹೇಗೆ ಪ್ಲಸ್ ಮಾಡ್ತಾರೆ ಎಲ್ಲೂ ಕೂಡ ಕಾದು ನೋಡಬೇಕು. ಇನ್ನು BJP ವಿಷಯಕ್ಕೆ ಬರೋದಾದರೆ ಅಲ್ಲೂ ಕೂಡ ಯಾವುದು ಸರಿ ಇಲ್ಲ. ಒಂದು ಕಡೆ ವಿಜಯೇಂದ್ರ ನೇತೃತ್ವ, ಒಂದು ಕಡೆ ಅಶೋಕ್ ನೇತೃತ್ವ, ಒಂದು ಕಡೆ CT ರವಿ ಅವರ ರೆಬಲಿಸಮ್, ಒಂದು ಕಡೆ MP ಗಳು ತಾವೇ ಇಲ್ಲಿ ದೊಡ್ಡ ಮುಖಂಡರು ಎನ್ನುವಂಥದ್ದು, ಒಂದು ಕಡೆ ಪ್ರಹ್ಲಾದ್ ಜೋಶಿ ಅವರು ಶಿಕ್ಷಣ ಸಚಿವರಾದ ನಂತರ ಅವರು ಕೂಡ ರಾಜ್ಯದ ಒಂದು BJPಯಲ್ಲಿ ಆಟ ಆಡ್ತಿದ್ದಾರೆ. ಜೊತೆಗೆ ಯತ್ನಾಳ್ ಎನ್ನುವಂಥ ಒಂದು ರೆಬಲ್ ಟೀಮನ್ನು ಕಟ್ಕೊಂಡು ಈ BJPಯನ್ನು ಮುಳುಗಿಸಲೇಬೇಕೆನ್ನುವಂಥದ್ದು, ಜೊತೆಗೆ ಒಂದು ಕಡೆ ಸಂತೋಷ್ ಜಿ ಅವರ RSSನ ಕಾರ್ಯತಂತ್ರ. ಇವೆಲ್ಲದರ ನಡುವೆ ಯಡಿಯೂರಪ್ಪನವರು ಸದ್ಯ ದೂರ ಇದ್ದಾರೆ. ಇಲ್ಲಿ ರಾಜ್ಯ BJP ಮತ್ತು ಕೇಂದ್ರ BJP ನಡುವೆ ತಿಕ್ಕಟ, ಜೊತೆಗೆ ರಾಜ್ಯ BJP JDS ಜೊತೆ ಮೈತ್ರಿ ಆಗಬೇಕೋ ಬೇಡವಾ, ರಾಜ್ಯ BJP ಹೇಳ್ತಾರೆ ಇಲ್ಲ ಮೈತ್ರಿ ಬೇಡ, ನಾವು ಏಕಾಂಗಿ ಸ್ಪರ್ಧೆ ಮಾಡ್ತೀವಿ ಅನ್ನುವಂಥ ಒಂದು ಕೂಗಿದ್ರೆ, ಮತ್ತೊಂದು ಕಡೆ ಹೈಕಮಾಂಡ್ ಹೇಳ್ತಿದೆ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ನೀವು ಮೈತ್ರಿ ಮಾಡಿಕೊಂಡು ರಾಜ್ಯ ಚುನಾವಣೆ ಎದುರಿಸಬೇಕು. ಇವೆಲ್ಲವೂ ಕೂಡ ಗೊಂದಲ. ವಿಜೇಂದ್ರ ನೇತೃತ್ವಕ್ಕೆ ಯಾರೂ ಕೂಡ ಸಪೋರ್ಟ್ ಮಾಡ್ತಾನೆ ಇಲ್ಲ. ನೋಡಬೇಕು ಮುಂದಿನ ದಿನಗಳಲ್ಲಿ ಈ 68, 60 ಇದ್ದದ್ದು 70, 80, 90 ಆಗುತ್ತಾ, ಅಥವಾ ಅಷ್ಟಕ್ಕೆ ಸಾಕಪ್ಪ ನಮ್ಗೆ ಇಷ್ಟೇ 60 ಸಾಕು, ತುಂಬ ಚೆನ್ನಾಗಿದೆ ಈ 60 ನಂಬರು ಅಥವಾ ಈ 60 ನಂಬರ್ ತುಂಬ ಚೆನ್ನಾಗಿದೆ ಅನ್ನುವಂಥ ಗೊಂದಲಕ್ಕೆ ಬಿದ್ದು BJPಯವರು 60ನೇ ಕಾಪಾಡ್ಕೋತಾರ ಅಥವಾ 120ಕ್ಕೆ ಹೋಗ್ತಾರ ಗೊತ್ತಿಲ್ಲ. ಇನ್ನು JDS ವಿಚಾರಕ್ಕೆ ಬರೋದಾದರೆ JDS ಹೋರಾಡ್ತಾ ಇದೆ, ತುಂಬ ಚೆನ್ನಾಗಿ ಹೋರಾಡ್ತಿದೆ. ಆದರೆ ಎಲ್ಲೋ ಒಂದು ಕಡೆ ಹೋರಾಟ ಎನ್ನುವುದು ಇಡೀ ಸೌತ್ ಕರ್ನಾಟಕಕ್ಕೆ ಮಾತ್ರ ಆಗ್ತಿದೆ. ಅಂದರೆ ಈ ಮಂಡ್ಯ, ರಾಮನಗರ, ಹಾಸನ, ಮೈಸೂರು, ತುಮಕೂರು, ಕೋಲಾರ ಇಂಥ ಒಂದು ಪ್ರದೇಶವನ್ನೇ ಟಾರ್ಗೆಟ್ ಮಾಡಿಕೊಂಡು ಹೋರಾಟ ಮಾಡ್ತಾ ಇದೇ ಹೊರತು ಅವರು ಉತ್ತರ ಕನ್ನಡಕ್ಕೆ ಬರ್ತಾ ಇಲ್ಲ, ಅವರು ದಕ್ಷಿಣ ಕನ್ನಡಕ್ಕೆ ಬರ್ತಾ ಇಲ್ಲ, ಅವರು ಬೆಳಗಾವಿಗೆ ಬರ್ತಿಲ್ಲ, ಅವರು ಬಾಗಲಕೋಟೆ, ಕಲಬುರಗಿ, ಬಿಜಾಪುರ, ಬಾದಾಮಿ ಹೀಗೆ ಆ ಕಡೆ ಬರ್ತಾ ಇಲ್ಲ. ಹೀಗಾಗಿ ಅವರ ಟಾರ್ಗೆಟ್ ಕೇವಲ 40 ಇದೆಯಾ ಅಥವಾ 140 ಇದೆಯಾ ಗೊತ್ತಾಗ್ತಿಲ್ಲ. ಅದು ಕೂಡ ಒಂದು ಹಂತಕ್ಕೆ JDSಗೆ ಮೈನಸ್ ಆಗಬಹುದು. ಆದರೆ JDSನ ಟಾರ್ಗೆಟ್ ದೊಡ್ಡದಿಲ್ಲದ ಕಾರಣಕ್ಕಾಗಿ 40 ಗೆದ್ರೆ ಸಾಕಪ್ಪ, 35 ಗೆದ್ರೂ ಕೂಡ ತಾವು ಕಿಂಗ್ ಮೇಕರ್ ಆಗಬಹುದು ಎನ್ನುವಂಥ ಕಾರಣಕ್ಕಾಗಿ ಅಷ್ಟಕ್ಕೆ ಸೀಮಿತವಾಗ್ತಾರ ಗೊತ್ತಿಲ್ಲ. ಈ ಮೂರೂ ಪಕ್ಷಗಳ ಮೈನಸ್ ಇಟ್ಕೊಂಡು ಅನೇಕ ಮುಖಂಡರು ನಿಮ್ಗೆ ಹೆಸರು ಹೇಳಿದ್ರೆ ಆಶ್ಚರ್ಯ ಆಗುತ್ತೆ. ನಾನು ಕೇವಲ ಕೆಲವೊಂದು ಹೆಸರುಗಳನ್ನ ಮಾತ್ರ ಇಲ್ಲಿ ಕೋಟನ್ನು ಮಾಡ್ತಿದ್ದೇನೆ. ಯಾಕಂದರೆ ಸಿದ್ದರಾಮಯ್ಯನವರು ಒಂದು ವರ್ಗಕ್ಕೆ ಸೇರಿದ ರಾಜಕಾರಣಿಯಲ್ಲ. ಕುರುಬ ಸಮಾಜದಿಂದ ಬಂದರೂ ಕೂಡ ಅವರಿಗೆ ಅಲ್ಪಸಂಖ್ಯಾತರು ಪ್ರೀತಿ ಮಾಡ್ತಾರೆ, ಕ್ರಿಶ್ಚಿಯನ್ರ ಪ್ರೀತಿ ಮಾಡ್ತಾರೆ, ಮುಸ್ಲಿಮ್ಸ್ ಪ್ರೀತಿ ಮಾಡ್ತಾರೆ, ಹಿಂದೂಗಳು, ಬ್ರಾಹ್ಮಿನ್ಸು ಅಥವಾ ಲಿಂಗಾಯತ್ಸು, ಕುರುಬರು ಹೀಗೆ ಬೇರೆ ಬೇರೆ ಸಮುದಾಯದವರು ಕೂಡ ಸಿದ್ದರಾಮಯ್ಯನವ್ರನ್ನ ಕಂಡ್ರೆ ಇಷ್ಟ ಆಗುತ್ತೆ. ಸಿದ್ದರಾಮಯ್ಯನವ್ರನ್ನ ನಮ್ಮ ಹಿಂದೂಗಳು ಯಾಕೆ ವಿರೋಧ ಮಾಡ್ತಾರೆ ಅಂದರೆ ದೇವರಲ್ಲಿ ಜಾಸ್ತಿ ಭಕ್ತಿ ಇಲ್ಲ, ಕುಂಕುಮ ಹಚ್ಚಲ್ಲ, ಅಲ್ಪಸಂಖ್ಯಾತರನ್ನು ಓಲೈಕೆ ಮಾಡ್ತಾರೆ ಅನ್ನುವಂಥ ಒಂದು ದೂರ ಬಿಟ್ಟು ನಿಜವಾಗಿಯೂ ರಾಜಕಾರಣದಲ್ಲಿ ಒಂದು ಒಳ್ಳೆಯ ರಾಜಕಾರಣಿ ಅಂದರೆ ಅದು ಸಿದ್ದರಾಮಯ್ಯನವರು ಹಿಂದುಳಿದ ವರ್ಗದ ಪರವಾಗಿ, ಬಡವರ ಪರವಾಗಿ, ದಲಿತರ ಪರವಾಗಿ ಅಥವಾ ಆರ್ಥಿಕ ಸಂಕಷ್ಟದಲ್ಲಿರುವಂಥ ಒಂದು ಬಡವರ ಪರವಾಗಿ ಸದಾ ಧ್ವನಿ ಎತ್ತಾರೆ. ಅವರಿಗೆ ಶ್ರೀಮಂತಿಕೆ ರಾಜಕಾರಣಕ್ಕಿಂತ ಬಡವ ರಾಜಕಾರಣ ಇಷ್ಟ ಅಥವಾ ಬಡವರ ಬಗ್ಗೆ ಕಾಳಜಿ ಇರುವಂಥ ವ್ಯಕ್ತಿ ಎನ್ನುವಂಥ ಕಾರಣಕ್ಕೆ ಈ ಸಿದ್ದರಾಮಯ್ಯನವ್ರನ್ನ ಸದಾ ಎಲ್ಲರೂ ಕೂಡ ಒಪ್ಪುತ್ತಾರೆ. ಜೊತೆಗೆ ಅವರು ರಾಜಕೀಯವಾಗಿ ಯಾರನ್ನೂ ಕೂಡ ಬೈದಂಥವ್ರಲ್ಲ, ಅಂದರೆ ವೈಯಕ್ತಿಕವಾಗಿ ಬೈದಂಥವ್ರಲ್ಲ, ರಾಜಕೀಯವಾಗಿ ಪಕ್ಷದ ವಿರುದ್ಧವಾಗಿ ವಾಗ್ದಾಳಿ ಮಾಡ್ತಾರೆ ಹೊರತು ಯಾವುದೇ ಒಂದು ಕಾರಣಕ್ಕಾಗಿ ಇಲ್ಲ ಇವನು ಸರಿ ಇಲ್ಲ, ಅವನು ಸರಿ ಇಲ್ಲ, DK ಸರಿ ಇಲ್ಲ, ಯಡಿಯೂರಪ್ಪ ಸರಿ ಇಲ್ಲ ಅಥವಾ ಕುಮಾರಸ್ವಾಮಿ ಸರಿ ಇಲ್ಲ ಅಥವಾ ಏಕ ವ್ಯಕ್ತಿಯಾಗಿ ಬೈದಂಥವ್ರಲ್ಲ, ಪಕ್ಷದ ಅಜೆಂಡಾ ಇಟ್ಕೊಂಡು ಬೈತಾರೆ ಹೊರತು ಹಾಗೆ ಮಾಡಿದಂಥವ್ರಲ್ಲ. ಇನ್ನೂ ದೇವೇಗೌಡರ ಗರಡಿಯಲ್ಲಿ ಬೆಳೆದು ಆರ್ಥಿಕ ಸಚಿವರಾಗಿ ಉಪಮುಖ್ಯಮಂತ್ರಿಯಾಗಿ ಬಂದರೂ ಕೂಡ ಆ ಪಕ್ಷದಿಂದ ಬಂದು ಕಾಂಗ್ರೆಸ್ ಪಕ್ಷದಲ್ಲಿ ಅಧಿಕಾರ ಅನುಭವಿಸಿ ಕಾಂಗ್ರೆಸ್ ಪಕ್ಷದಲ್ಲಿ 2 ಬಾರಿ ಮುಖ್ಯಮಂತ್ರಿ ಆದರೂ ಕೂಡ ದೇವೇಗೌಡರನ್ನ ಸಿಕ್ಕಾಗ ಅವರಿಗೆ ಸಲಹೆ ಕೊಡುವ ನಿಟ್ಟಿನಲ್ಲಿ ಅವರಿಗೆ ಆತ್ಮೀಯತೆ ಎಷ್ಟು ಚೆನ್ನಾಗಿದೆ ಅಂದರೆ ದೇವೇಗೌಡರ ಪತ್ನಿ ಚೆನ್ನಮ್ಮನವರು ತೀರ್ಕೊಂಡಾಗ ಕೈಯಿಂದ ಆ ಕಣ್ಣೀರು ಒರೆಸುವಂಥ ಒಂದು ಸ್ನೇಹಮಯ ಇದೆಯಲ್ಲ, ಹಾಗಾಗಿ ಅವರು ವೈಯಕ್ತಿಕವಾಗಿ ಯಾರನ್ನೂ ಕೂಡ ದೂರ ಮಾಡಿದಂಥವ್ರಲ್ಲ, ದೂರಲಿಕ್ಕೂ ಕೂಡ ಹೋಗಲ್ಲ. ಹೀಗಾಗಿ ಅವರಿಗೆ ಪಕ್ಷ ಕಟ್ಟಲೇಬೇಕು ಎನ್ನುವಂಥ ದುಂಬಾಲು ಅನೇಕರು ಹೇಳ್ತಾ ಇದ್ದಾರೆ. ನಾನು ಒಂದೊಂದು ಹೆಸರು ಹೇಳ್ತೇನೆ, ನಿಮ್ಗೆ ಆಶ್ಚರ್ಯ ಆಗ್ಬೋದು. ಡಾಕ್ಟರ್ H. ಸಿ. ಮಹದೇವಪ್ಪ, H. ವೆಂಕಟೇಶ್, ನಾರಾಯಣ ಸ್ವಾಮಿ ಕೋಲಾರ ಕಡೆಯಿಂದ, ಜೊತೆಗೆ ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, BP ಹರೀಶ್, ಅರವಿಂದ್ ಲಿಂಬಾವಳಿ, ಪ್ರತಾಪ್ ಸಿಂಹ, ಯತ್ನಾಳ್, ಯಾಕಂದರೆ DK ವಿರೋಧಿಯಾಗಿರೋ ಕಾರಣಕ್ಕಾಗಿ ಮಂಕಾಳು ವೈದ್ಯ, ST ಸೋಮಶೇಖರ್, ಶಿವರಾಮ್ ಹೆಬ್ಬಾರ್, ಅಶೋಕ್ ಪಟ್ಟಣ್, ಬಸವರಾಜ್ ಶಿವಣ್ಣನವರ್, ಕೃಷ್ಣಪ್ಪ ಮತ್ತು ಅವರ ಮಗ ಪ್ರಿಯಾ ಕೃಷ್ಣ, ಯತೀಂದ್ರ ಆ್ಯಸ್ ಯೂಶುವಲ್ ಬರ್ತಾರೆ, ಪುಟ್ಟರಂಗ ಶೆಟ್ಟಿ, ಸಂಗಮೇಶ್, ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕ ಸಂಬಂಧಿಕರು ಹೌದು. ಈಗ ಸ್ವಲ್ಪ ಮಟ್ಟಿಗೆ ಅವರು
ಬೇಸರ ಕೂಡ ಆಗಿದ್ದಾರೆ. ಜೊತೆಗೆ ಸಿದ್ದರಾಮಯ್ಯ ಅವರು ಲೀಡ್ ಆಗಿ ಜೊತೆಗೆ ಇವರು ಅನೇಕರು ಹೇಳಿದ್ನಲ್ಲ, ಅನೇಕರು ಮತ್ತೊಬ್ಬರು ಹೇಳಿದ್ನಲ್ಲ ನಿಮಗೆ ಸಮಾಜವಾದಿ ಸಿದ್ಧಾಂತ ಮಾಧುಸ್ವಾಮಿ, ಇವರೆಲ್ಲ ಕೂಡ ಇದೀಗ ಸಿದ್ದರಾಮಯ್ಯನವ್ರ ಜೊತೆ ಸಂಪರ್ಕದಲ್ಲಿ. ಸಿದ್ದರಾಮಯ್ಯನವರು ಒಂದು ಪಕ್ಷ ಕಟ್ಬಿಡಿ, ನಾವೆಲ್ಲ ಕ್ಯಾಂಡಿಡೇಟ್ ಆಗ್ತೀವಿ ಬಿಡ್ತೀವೋ, ನಮ್ಮನ್ನು ಕ್ಯಾಂಡಿಡೇಟ್ ಮಾಡಿ ಅಂತಲೂ ಹೇಳ್ತಾ ಇಲ್ಲ. ಆದರೆ ನೀವೊಂದು ಪಕ್ಷ ಕಟ್ಟಬೇಕು, ರಾಜ್ಯದಲ್ಲಿ ಈ ಎರಡು ರಾಷ್ಟ್ರೀಯ ಪಕ್ಷಗಳ ವಿರುದ್ಧ ಹೋರಾಡಬೇಕು. ಈ ಎರಡು ರಾಷ್ಟ್ರೀಯ ಪಕ್ಷಗಳಲ್ಲೂ ಅರ್ಥತಂತ್ರವನ್ನು ಉಪಯೋಗಿಸ್ಕೊಂಡು JDS ಕೂಡ ಆಟ ಆಡ್ತಿದೆ, ತಾನೇ ಕಿಂಗ್ ಮೇಕರ್ ರೀತಿಯಲ್ಲಿ ಆಟ ಆಡ್ತಿದೆ. ಹೀಗಾಗಿ ಈ ಎರಡು ರಾಷ್ಟ್ರೀಯ ಪಕ್ಷಗಳನ್ನು ಕೂಡ ದೂರ ಇಡಬೇಕು. ಜೊತೆಗೆ ಈ ರಾಷ್ಟ್ರೀಯ ಪಕ್ಷಗಳನ್ನ ಆಟ ಆಡಿಸುವಂಥ JDS ಕೂಡ ದೂರ ಇರಬೇಕಂದ್ರೆ ನೀವೊಂದು ಪಕ್ಷ ಕಟ್ಟಿ. ಈ ಸಲ ಬಹುಮತ ಬರುತ್ತೆ ಗೊತ್ತಿಲ್ಲ. ಅನೇಕ ಲೀಡರ್ಸ್ಗಳಿದ್ದಾರೆ, GT ದೇವೇಗೌಡ ಅಂತ ಇದ್ದಾರೆ, ಅಥವಾ ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, BP ಅರೀಸು, ಅರವಿಂದ್ ಲಿಂಬಾವಳಿ, ಪ್ರತಾಪ್ ಸಿಂಹನೂ ಕೂಡ ಬರಬಹುದು ಒಂದು ವೇಳೆ ಅಥವಾ ಬರದೇ ಇದ್ರೂ ಕೂಡ ತಮ್ಮ ಒಂದು ನಿಲುವನ್ನು ಬೆಂಬಲ ವ್ಯಕ್ತಪಡಿಸ್ಬೋದು. ಯಾಕಂದರೆ ಪ್ರತಾಪ್ ಸಿಂಹನವರ ಇತ್ತೀಚಿನ ನಡೆ ಸ್ವಲ್ಪ ಅನುಮಾನಾಸ್ಪದವಾಗಿದೆ. ಅವರು BJPಗಿಂತ ಕುಮಾರಸ್ವಾಮಿ ಅವರನ್ನು ಜಾಸ್ತಿ ಹೊಗಳ್ತಾ ಇದ್ದಾರೆ. BJPಯ ನಾಯಕರಿಗಿಂತ ಕುಮಾರಸ್ವಾಮಿ ಅವ್ರ ಜೊತೆ ಅಥವಾ ಬೇರೆ ಜೊತೆ ತುಂಬ ಚೆನ್ನಾಗಿದೆ. ಹೀಗಾಗಿ ಎಲ್ಲ ಅಂದುಕೊಂಡಂತೆ ಆದರೆ ಸಿದ್ದರಾಮಯ್ಯನವರ ಹೊಸ ಪಕ್ಷ ಬರಬಹುದು, ಸದ್ಯದಲ್ಲೇ ಬರಬಹುದು ಎನ್ನುವಂಥ ಚರ್ಚೆ ಆಗ್ತಿದ್ದಾರೆ. ಸಿದ್ದರಾಮಯ್ಯನವರಿಗೆ ಅವರು ಒಂಥರ ಈ ರಾಜಕಾರಣವೇ ಬೇಡ ಎನ್ನುವಂಥ ಒಂದು ಬೇಸತ್ತು ಹೋಗಿದ್ದಾರೆ. ಸಕ್ರಿಯ ರಾಜಕಾರಣದ MLA ಆಗಿದ್ರು ಕೂಡ ಮುಂದಿನ ಚುನಾವಣೆ ಟಿಕೆಟ್ ಕೊಡ್ತಾ ಇದ್ರು ಕಾಂಗ್ರೆಸ್ನಲ್ಲಿ. ಅಂಥದ್ದೇನು ಏಜ್ ಲಿಮಿಟ್ ಇಲ್ಲ. ಯಾಕಂದರೆ ಕೊನೆಯ ಹಾಸಿಗೆಯಲ್ಲಿ ಇರಬೇಕಾದ್ರೂ ಕೂಡ ಕಾಂಗ್ರೆಸ್ನವರು ಟಿಕೆಟ್ ಕೊಟ್ಬಿಡ್ತಾರೆ. ನಾಡಿದ್ದು ಸಾಹಿತ್ಯ ಅಂದರೂ ಕೂಡ ಅವರು ಟಿಕೆಟ್ ಕೊಟ್ಟು ಗೆಲ್ತಾರೆ. ಯಾಕಂದರೆ ಗೆಲುವೇ ಮುಖ್ಯ ಅವರಿಗೆ. ನಾಳೆಗೆ ಸಾಹಿತ್ಯನ ಗೊತ್ತಲ್ಲ, ಇವತ್ತು MLA ಆಗಬೇಕು ಮತ್ತು ಅವರಿಗೆ ಅವರಿಂದ ಬಹುಮತ ಕೂಡ ಸಿಗಬೇಕು. ಅಂಥ ಒಂದು ಅಂದರೆ ಬರದಿರೋಂಥ ಕಾನೂನು ಅಂತಾರಲ್ಲ, ಅಲಿಖಿತ ಕಾನೂನನ್ನು ಹೊಂದಿರುವಂಥ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯರು ಟಿಕೆಟ್ ಕೊಡ್ತಿದ್ರು. ಟಿಕೆಟ್ ಪಡ್ಕೊಳ್ಳೋಂಥ ಸಾಧ್ಯತೆ ಕೂಡ ಇತ್ತು. ಆದರೆ ಯಾವುದೂ ಬೇಡ ಅನ್ನುವಂಥ ಸಿದ್ದರಾಮಯ್ಯ ಹೊಸ ಪಕ್ಷ ಕಟ್ಟಲಿಕ್ಕೆ ಮುಂದಾಳತ್ವ ವಹಿಸ್ತಾರ, ಅಥವಾ ತಮ್ಮ ಬೆಂಬಲಿಗರು ಒಪ್ಪಿಸಿದ ಕಾರಣಕ್ಕೆ ಹೊಸ ಪಕ್ಷ ಕಟ್ತಾರ, ಅಥವಾ ತನ್ನ ಮುಂದಿನ ಈ ಹೊಸ ಪಕ್ಷ ಕಟ್ಟಿದ್ರೆ ಅದರ ಅಜೆಂಡಾ ಏನು, ಜೊತೆಗೆ ಅದನ್ನು ಮುಂದುವರಿಸುವವರು ಯಾರು, ಎಲ್ಲವೂ ಕೂಡ ಸಿದ್ದರಾಮಯ್ಯವ್ರಿಗೆ ಚಿಂತೆ ಇದೆ. ಹೀಗಾಗಿ ಬಹುಶಃ ಒಪ್ಪಲಿಕ್ಕಿಲ್ಲ ಏನು. ಆದರೆ ಸದ್ಯದ ಮಟ್ಟಿಗೆ ಪ್ರತಿಯೊಬ್ಬರೂ ಕೂಡ ಈ ಜನ್ರೇಷನ್ನಲ್ಲಿ ಅರ್ಥ ಆಗ್ತಿಲ್ಲ. ಒಬ್ಬ ಮುತ್ಸದಿ ರಾಜಕಾರಣಿ ಬೇಕು, ಜೊತೆಗೆ ಆ ಮುತ್ಸದಿ ರಾಜಕಾರಣಿಗೆ ಯಾವುದೇ ಒಂದು ಮೂಗುದಾರ ಇರಬಾರ್ದು. ಕಾಂಗ್ರೆಸ್ ಹೈಕಮಾಂಡ್, BJPಗೆ RSS ಮತ್ತು BJP ಹೈಕಮಾಂಡ್, ಈ ಎರಡು ಮೂಗುದಾರದ ನಡುವೆ ರಾಷ್ಟ್ರೀಯ ಪಕ್ಷಗಳು ಆಟ ಆಡ್ತಿದೆ. ಹೀಗಾಗಿ ಒಂದು ರಾಜ್ಯದಲ್ಲಿ ಒಂದು ಹೊಸ ಪಕ್ಷ ಬೇಕು, ಅದಕ್ಕೆ ಹೈಕಮಾಂಡ್ನ ಒಂದು ಮೂಗುದಾರ ಬೇಡ. ಆಗಸ್ಟ್ 3ರಂದು 2ನೇ ಹಂತದ ಸಚಿವ ಸಂಪುಟ ವಿಸ್ತರಣೆ ಆದಾಗ ನಿನ್ನೆ ತನಕ ಒಂದು ಖಾತೆ ಹಂಚಲಿಕ್ಕಾಗಲಿಲ್ಲ. ರಾಜ್ಯದಲ್ಲಿ 2 ತಿಂಗಳು ಅಂದರೆ 70 ದಿನಗಳಿಂದ, ಅಂದರೆ ಜೂನ್ 3ರಿಂದ ಸಿದ್ದರಾಮಯ್ಯನವರು ತಮ್ಮ ಅಧಿಕಾರವನ್ನು ವಹಿಸಿಕೊಂಡ ನಂತರ ರಾಜ್ಯದಲ್ಲಿ ಶಿಕ್ಷಣ ಸಚಿವರೇ ಇರಲಿಲ್ಲ. ನಿನ್ನೆ ಶಿಕ್ಷಣ ಸಚಿವರು ಅಪಾಯಿಂಟ್ಮೆಂಟ್ ಆಗಿದೆ. ಮಧು ಬಂಗಾರಪ್ಪನವರು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಾಗಿ ಆಯ್ಕೆಯಾಗಿದ್ದಾರೆ, ಅಥವಾ ಖಾತೆಯನ್ನು ತೆಗೆದುಕೊಂಡಿದ್ದಾರೆ. ಬಸವರಾಜ ರಾಯರೆಡ್ಡಿ ಅವರು ಉನ್ನತ ಶಿಕ್ಷಣ ಸಚಿವರಾಗಿ ಅಧಿಕಾರವನ್ನು ಪಡ್ಕೊಂಡಿದ್ದಾರೆ. ಜೂನ್ 3ರಂದು ಇದೇ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪದಗ್ರಹಣ ಹೊಂದಿದ ನಂತರ ಸರಿಸುಮಾರು ಮುಂಗಾರು ಸ್ಟಾರ್ಟ್ ಆಗುತ್ತೆ. ಶೈಕ್ಷಣಿಕ ಒಂದು ಶಿಕ್ಷಣ ಸಂಸ್ಥೆಗಳು ಸ್ಟಾರ್ಟ್ ಅಂದರೆ ಶೈಕ್ಷಣಿಕ ವರ್ಷ ಸ್ಟಾರ್ಟ್ ಆಗುತ್ತೆ. ಆ್ಯಕ್ಚುಲಿ ಬೇಕಾಗಿದ್ದಂಥದ್ದು ಆ 2 ಖಾತೆಗಳು. ಕೃಷಿ ಖಾತೆ ಮುಂಗಾರು ಸ್ಟಾರ್ಟ್ ಆಗುತ್ತೆ ಬೇಕಿತ್ತು, ಜೊತೆಗೆ ಈ ಶಿಕ್ಷಣ ಸಚಿವರ ಖಾತೆ ಬೇಕಿತ್ತು. ಆದರೆ ಆ 2 ಖಾತೆಗಳು ಇಲ್ಲವೇ ಇಲ್ಲ. ಯಾಕಂದರೆ ನಿನ್ನೆ ಅವರಿಗೆ ಖಾತೆಯನ್ನು ಹಂಚಿಕೆ ಮಾಡಲಾಗಿದೆ. ಸರಿಸುಮಾರು ಈ 3 ತಿಂಗಳು 4 ತಿಂಗಳು ಕಳೆದು ಹೋಗ್ತಾ ಇರುವಂಥ ಕಾಲದಲ್ಲಿ ಸರಿಯಾಗಿ ಶಾಲೆಗಳಿಗೆ ಯೂನಿಫಾರ್ಮನ್ನು ಹಂಚಿಕೆ ಆಗ್ತಾಯಿಲ್ಲ, ಅವ್ರಿಗೆ ಬೇಕಾದಂಥ ಸಲಕರಣೆಗಳು ಸಿಗ್ತಿಲ್ಲ, ನೋಟ್ಬುಕ್ ಸಿಗ್ತಿಲ್ಲ, ಅನೇಕರು ಆಪಾದನೆ ಮಾಡ್ತಿದ್ದಾರೆ. ಅಂಥ ಒಂದು ಕಾಲದಲ್ಲಿ ಯಾರನ್ನ ಪ್ರಶ್ನೆ ಮಾಡಬೇಕಂದ್ರೆ ಮಂತ್ರಿಗಳನ್ನ ಪ್ರಶ್ನೆ ಮಾಡ್ಬೋದಿತ್ತು, ಮಂತ್ರಿಗಳಿಗೆ ದೂರು ಸಲ್ಲಿಸ್ಬೋದಿತ್ತು. ಆದರೆ ಮಂತ್ರಿಗಳೇ ಇಲ್ಲ. 70 ದಿನ ಆಯಿತು. ಜೂನ್ 3ಕ್ಕೆ DK ಶಿವಕುಮಾರ್ ಅವರು ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ. ನಿನ್ನೆ ಆಗಸ್ಟ್ 12 ನಿನ್ನೆ ಅವರಿಗೆ ಖಾತೆ ಕೊಟ್ಟಾಗಿದೆ. ಇವತ್ತಿನ ಅಧಿವೇಶನ 1-2 ವಾರ ಅವರು ಊರಿಗೆ ಹೋಗಲ್ಲ, ತಮ್ಮ ಖಾತೆ ಬಗ್ಗೆ ನೋಡ್ತಾರೆ ಗೊತ್ತಿಲ್ಲ. ಆದರೆ ಪ್ರಶ್ನೆ ಕೇಳಲಿಕ್ಕೆ ಅಲ್ಲಿ ಸಚಿವರಿಗೆ ಸರಿಯಾದ ಉತ್ತರ ಕೂಡ ಸಿಗ್ತಿಲ್ಲ ಅಧಿಕಾರಿಗಳಿಂದ. ಇದೆಂಥ ಒಂದು ವ್ಯವಸ್ಥೆ. ಅನೇಕರು ತಮ್ಮ MLAಗಳು ತಮ್ಮ ಕ್ಷೇತ್ರದಲ್ಲಿ ಆಗ್ತಾ ಇರುವಂಥ ಆಗ್ತಾ ಇರುವಂಥ ಅಡ್ವರ್ಟ್ಗಳನ್ನು ಪಟ್ಟಿ ಮಾಡ್ಕೊಂಡು ಬಂದು ವಿಧಾನಸೌಧಕ್ಕೆ ಬರ್ತಿದ್ದಾರೆ. ಆದರೆ ನಿನ್ನೆ ಖಾತೆ ಸಿಕ್ಕ ಕಾರಣಕ್ಕಾಗಿ ಎಲ್ಲವನ್ನೂ ಕೂಡ ಪ್ರಶ್ನೆಗಳನ್ನು ನೋಡ್ಕೊಂಡು ಅದರಿಂದ ಉತ್ತರ ತರಿಸ್ಕೊಳ್ಳುವಂಥ ಗೋಜಿಗೆ ಮಂತ್ರಿಗಳು ಹೋಗ್ತಾರೆ. ಕುಮಾರ್ ಬಂಗಾರಪ್ಪ ಅವರಿಂದ ಅದು ಮಧು ಬಂಗಾರಪ್ಪ ಅವರಿಂದ ಅದು ಸಾಧ್ಯವಾಗುತ್ತಾ, ಅಥವಾ ಬಸವರಾಜ ರಾಯರೆಡ್ಡಿಯಿಂದ ಅದು ಸಾಧ್ಯವಾಗುತ್ತಾ ಗೊತ್ತಿಲ್ಲ. ಇಂಥ ಒಂದು ರಾಷ್ಟ್ರೀಯ ಹೈಕಮಾಂಡ್ನ ಮೂಗುದಾರದ ಅಣಿಯಲ್ಲಿರುವಂಥ
ಈ ಎರಡೂ ಪಕ್ಷಗಳನ್ನ ಹೊಡೆದು ಹಾಕಿ ಎದುರಿಸಲಿಕ್ಕೆ ಸಿದ್ದರಾಮಯ್ಯನವರಂಥ ಒಬ್ಬ ಮುತ್ಸದ್ದಿ ರಾಜಕಾರಣಿ ಹೊಸ ಪಕ್ಷ ಕಟ್ಟಲಿಕ್ಕೆ ಮುಂದಾಗ್ತಾರ ಅಥವಾ ಹೊಸ ಪಕ್ಷ ಕಟ್ಟಲಿಕ್ಕೆ ಒಪ್ತಾರ ಕಾದು ನೋಡಬೇಕು. ಆದರೆ ಬರಬೇಕು, ಆದರೆ ಬರ್ತಾರ ಗೊತ್ತಿಲ್ಲ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.